ಹ್ಯಾಪಿ ನ್ಯೂ ಇಯರ್. ಯಾಕಂದ್ರೆ ತುಂಬಾನೇ ವಾಕ್ ಮಾಡಿದ್ವಿ ನಿನ್ನೆ ನಾವು. ನೆಕ್ಸ್ಟ್ ಪ್ಲಾನ್ಸ್ ನಾನು ಹೋಗ್ತಾ ಹೋಗ್ತಾ ಇದೇ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಹಾಗೆ ನೋಡ್ತಾ ಇರಿ ಗೈಸ್. ಇವತ್ತಿನ ಸ್ಟೇ ಬಂದು ಇದು ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಗೈಸ್ ಇಲ್ಲೊಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಬಾಲ್ಕನಿಯಿಂದ ಬೀಚ್ ವ್ಯೂ ಆಮೇಲೆ ಮೌಂಟೇನ್ ವ್ಯೂ ಎರಡೂ ಕೂಡ ಇದೆ. ಸಖತ್ತಾಗಿದೆ ಗೈಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಹೋಟೆಲ್. ಗೈಸ್ ನಾವೀಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಊಟದಂತ ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ. ಅಂದರೆ ಚಿಕನ್ನು ನಂಬಕ್ಕಾಗಲ್ಲ, ಏನೂ ನಂಬಕ್ಕಾಗಲ್ಲ. ಎಲ್ಲೋ ಹುಳಪಳ ಹಾಕಿ ಅಡುಗೆಗಳನ್ನು ಮಾಡ್ತಾರೆ ಇಲ್ಲಿ. ಸೊ ಪ್ರಾಪರ್ ವೆಜಿಟೇರಿಯನ್ ಫುಡ್ ಸಿಗ್ತಾ ಇಲ್ಲ. ಹುಡುಕಬೇಕು, ವೆಜಿಟೇರಿಯನ್ ಹೋಟೆಲ್ಸ್ಗಳು, ರೆಸ್ಟೋರೆಂಟ್ಗಳೆಲ್ಲ ಹುಡುಕಬೇಕು. ಸೊ ನೆನ್ನೆ ಹೋಗಿ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಿ. ಈಗ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ ಅಲ್ಲಿ ಊಟ ಎಲ್ಲ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಊಟಕ್ಕೆ. ಆಲ್ರೆಡಿ ತುಂಬ ಹಸುವಾಗ್ಬಿಟ್ಟಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ಕೂಟಿ ರೆಂಟ್ಗೆ ಅಂತ. ನೆನ್ನೆ ನಾವು ತಗೊಂಡಿರ್ಲಿಲ್ಲ, ಆಲ್ರೆಡಿ ನಾವು ತುಂಬ ಲೇಟಾಗಿ ಬಂದಿದ್ವಲ್ಲ ಇಲ್ಲಿ, ಅದಕ್ಕೋಸ್ಕರ ನೆನ್ನೆ ನ್ಯೂಸ್ ಇಲ್ಲ ಅಂತ ಹೇಳಿ ತಗೊಂಡಿರಲಿಲ್ಲ. ಬಟ್ ನೆನ್ನೆ ಆ್ಯಕ್ಚುಲಿ ತಗೋಬೇಕಾಗಿತ್ತು ಸ್ಕೂಟಿ, ಯಾಕಂದರೆ ತುಂಬಾ ವಾಕ್ ಮಾಡಿದ್ವಿ ನೆನ್ನೆ ನಾವು. ಇವಾಗ ತಗೋತಾ ಇದ್ದೀವಿ. ಸ್ವಲ್ಪ ಕೆಲವೊಂದು ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಸೊ ಇವಾಗ ಹೋಗ್ತಾ ಇದ್ದೀವಿ ಸ್ಕೂಟಿ ರೆಂಟ್ಗೆ. ಸ್ಕೂಟಿ ರೆಂಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಇದೆ ಗೈಸ್, ಸೇಮ್ ರೋಡಲ್ಲೇ ಇದೆ, ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿವರೆಗೆ. ವ್ಯೂ ನೋಡಿಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಬ್ಯೂಟಿಫುಲ್ ಬೀಚ್ ವ್ಯೂ. This one I want. No break. ವಿಡಿಯೋ ಮಾಡ್ತಾರೆ ಗಾಡಿ ಫಸ್ಟ್ ಫ್ರಂಟ್ ಇಂದ ಫುಲ್. ಗೈಸ್ ಇನ್ನೊಂದು ಏನಪ್ಪ ಅಂದರೆ, ನೀವು ಏನಾದರೂ 2 ವೀಲರ್ ಆಗಿರ್ಬೋದು, ಇಲ್ಲಾಂದರೆ ಕಾರ್ ಆಗಿರ್ಬೋದು, ರೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಈ ರೀತಿ ವಿಡಿಯೋ ಮಾಡ್ಕೊಳ್ಳಿ, ಕಂಪ್ಲೀಟ್ ಗಾಡಿ ವಿಡಿಯೋ. ಯಾಕಂದರೆ ಏನಾದರೂ ಸ್ಕ್ರ್ಯಾಚಸ್ ಏನಾದರೂ ಆಗಿದ್ದರೆ ಅದು ರೆಕಾರ್ಡ್ ಆಗಿರುತ್ತೆ. ಇಲ್ಲ ಅಂದರೆ ನೀವು ರೆಕಾರ್ಡ್ ಏನೂ ಮಾಡ್ಕೊಂಡಿಲ್ಲ ಅಂದರೆ ಅದ್ರ ಚಾರ್ಜಸ್ ಕೂಡ ಹಾಕೋ ಚಾನ್ಸಸ್ ಇರುತ್ತೆ. ಇದು ಪರ್ಟಿಕ್ಯುಲರ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದಾಗಂತೂ ಇದು ಕಂಪಲ್ಸರಿ. ನೀವು ಏನಾದರೂ ರೆಂಟ್ ತಗೋಬೇಕಾದ್ರೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. Happy New Year. ಹ್ಯಾಪಿ ನ್ಯೂ ಇಯರ್. Welcome to Phuket, Thailand. 40 baht my friend. 40 baht. 40 ಬಾತ್ ಕೊಟ್ಟಿಲ್ಲಲ್ಲ ನೀನು. ಗೈಸ್ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಹಸಿವಾಗಿದೆ, ಹೋಗಿ ಊಟ ಮಾಡೋಣ ಫಸ್ಟು. ಗೈಸ್ ಊಟ ಇಲ್ಲಿ ಸರಿ ಹೋಗ್ತಾ ಇಲ್ಲ, ನಾನು ಆವಾಗಲೇ ಹೇಳಿದ್ನಲ್ಲ. ಎಲ್ಲದ ಗೈಸ್ ಊಟ ಇಲ್ಲಿ ಸರಿ ಹೋಗ್ತಿಲ್ಲ, ನಾನು ಆವಾಗಲೇ ಹೇಳಿದ್ನಲ್ಲ. ಅದಕ್ಕೋಸ್ಕರ ಏನಾದರೂ ಚಾಕ್ಲೇಟ್ಸ್, ಬ್ರೆಡ್ ಈ ರೀತಿ ತಗೊಳಕ್ಕೆ ಅಂತ ಬಂದಿದ್ದೀನಿ. ನೆನ್ನೆ ಸ್ವಲ್ಪ ಅನುಭವಿಸ್ಬಿಟ್ಟೆ ಹಸಿವಿಗೆ, ಊಟ ಸರಿಯಾಗಿ ಸಿಗ್ತಿಲ್ಲ, ಹಸುವಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಚಾಕ್ಲೇಟ್ಸು, ಬ್ರೆಡ್ಡು ಸೇಫರ್ ಸೈಡಿಗೆ ಬ್ಯಾಗಲ್ಲಿ ಇಟ್ಕೊಂಡಿರೋಣ ಅಂತ ಹೇಳಿ 7th ಯಾವುದಿತ್ತು 7-Elevenಗೆ ಬಂದಿತ್ತು. ಇವ್ರದ್ದೇ ಏನೇನೋ ಬ್ರ್ಯಾಂಡ್ ಐಟಮ್ಸ್ಗಳೆಲ್ಲ ಇದೆ ಇಲ್ಲಿ. ಇನ್ನೂ ತುಂಬ ಡೇಸ್ ಇಲ್ಲೇ ಇರ್ತೀವಲ್ಲ, ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ. 7-Eleven ಶಾಪು ತುಂಬ ಫೇಮಸ್ಸು ಥೈಲ್ಯಾಂಡಲ್ಲಿ, ಒಂದು ಸೂಪರ್ ಮಾರ್ಕೆಟು. ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ನೋಡೋಣ.
ಗೈಸ್ ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಐಸ್ ಕ್ಯೂಬ್ಸ್ ಎಲ್ಲ ಹಾಕೋತಾ ಇದ್ದೀವಿ. ಆ ಕಡೆ ಸೈಡಲ್ಲಿ ಪಾಕೆಟಲ್ಲಿ ಶೇಕ್ಸ್ ಬರುತ್ತೆ. ಅದರಲ್ಲೂ ಫ್ಲೇವರ್ಸ್ ಎಲ್ಲ ಇರುತ್ತೆ. ಚಾಕ್ಲೇಟ್ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಈ ರೀತಿ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಗೈಸ್ ಕೊಹಿನೂರ್ ರೆಸ್ಟೋರೆಂಟ್ ಅಂತ ಪಟಾಂಗ್ ಬೀಚ್ ರೋಡಲ್ಲಿದೆ, ಅಲ್ಲಿ ಊಟ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಸಿಗುತ್ತೆ. ಊಟ ಸರಿಯಾಗಿ ಸಿಕ್ಕಿರಲಿಲ್ಲ, ಸಿಕ್ಕಾಪಟ್ಟೆ ಹಸ್ಕೊಂಡಿದ್ದೆ. ಅಂದರೂ ಏನು ರೋಟಿ, ಬನಾನಾ ಮತ್ತು ಚಾಕ್ಲೇಟ್ ಸಾಸ್ ಹಾಕಿ ಏನೋ ಕೊಡ್ತಾರೆ, ಅದನ್ನು ತಿಂದು ನಾನು ಹೊಟ್ಟೆ ತುಂಬಿಸ್ಕೊಂಡಿದ್ದು. ಈಗ ಫೈನಲಿ ಕೊಹಿನೂರ್ ರೆಸ್ಟೋರೆಂಟ್ ಅಂತ ಸೌತ್ ಇಂಡಿಯನ್ ಹೀಗೆ ಇಂಡಿಯನ್ ರೆಸ್ಟೋರೆಂಟು ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದಿದ್ದೀವಿ. ಎಗ್ ಚಟ್ಟಿನಾಡು ಎಗ್ ಚಟ್ಟಿನಾಡು ಆಮೇಲೆ ಚಪಾತಿ ಹೇಳಿದ್ವಿ, ಆಮೇಲೆ ರೈಸ್. ಫೈನಲಿ ಒಳ್ಳೆ ಊಟ ಸಿಕ್ಕಿದೆ. ಚಪಾತಿ, ಎಗ್ ಚಟ್ಟಿನಾಡು ಅಂತ, ಆಮೇಲೆ ರೈಸ್ ಐಟಮ್ ಹೇಳ್ತೀವಿ. ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಎಷ್ಟೋ ದಿನ ಆಯಿತು ಊಟನೇ ಮಾಡಿಲ್ಲ ಅನ್ನೋ ಫೀಲಿಂಗ್ ಬರ್ತಿದೆ ಗೈಸ್ ನನಗೆ. ಇಲ್ಲಿ ಬಂದು ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯಿನ ಫೈನಲಿ ಗೈಸ್ ಊಟ ತುಂಬಾ ಚೆನ್ನಾಗಿತ್ತು. ನಿಜ ಹೇಳಬೇಕು ಅಂದರೆ ಸಖತ್ತಾಗಿತ್ತು ಊಟ. ನನಗಂತೂ ಊಟನೇ ಸಿಕ್ಕಿರಲಿಲ್ಲ, ಆವಾಗಲೇ ಹೇಳಿದ್ನಲ್ಲ, ಅದು ಇದು ಹಾಳಮುಳ ತಿಂದು ಹೊಟ್ಟೆ ತುಂಬಿಸ್ಕೊಂಡಿರೋದು. ಸೊ ಈ ರೆಸ್ಟೋರೆಂಟು ಕೊಹಿನೂರ್ ಅಂತ. ನೀವು ಏನಾದರೂ ಥೈಲ್ಯಾಂಡ್ ಪಟಾಂಗ್ ಬೀಚಿಗೆ ಬಂದರೆ, ಪಟಾಂಗ್ ಬೀಚ್ ರೋಡಲ್ಲೇ ಇದೆ, ಸ್ವಲ್ಪ ಒಳಗಡೆ ಬರಬೇಕು, ಮ್ಯಾಪ್ ಹಾಕ್ಕೊಂಡು ಬಂದರೆ ಸಿಗುತ್ತೆ. ಇಲ್ಲಿ ಫುಡ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದು ತಿನ್ಬೋದು ಇಂಡಿಯನ್ಸು. ಆಮೇಲೆ ನಾವು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಊಟ ಮಾಡಿ ಮುಗಿಸೋದಕ್ಕೇ ತುಂಬಾ ಲೇಟ್ ಆಗಿಬಿಡ್ತು. ಅದು ಇವತ್ತು 4:30 ಆಗ್ತಾಯಿದೆ, ಸನ್ಸೆಟ್ ಆಗುತ್ತೆ. ಸೊ ಅದಕ್ಕೆ ನಾವು ಫ್ರೀಡಮ್ ಬೀಚ್ಗೆ ಅಂತ ಹೋಗ್ತಾ ಇದ್ದೀವಿ. ಬೀಚಲ್ಲಿ ಸನ್ಸೆಟ್ ವ್ಯೂ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಮಾಲ್ಗೆ ಹೋಗ್ತೀವಿ. ಗೈಸ್ ಫ್ರೀಡಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ರೋಡ್ ತುಂಬಾನೇ ಚೆನ್ನಾಗಿದೆ. ಬೇರೆ ಕಂಟ್ರಿಯಲ್ಲಿ ಸ್ಕೂಟಿ ಅಲ್ಲಿ ಅಡ್ಡಾಡಕ್ಕೆ ಏನೋ ಒಂಥರ ಖುಷಿ. ಗೈಸ್ ನಾವಿವಾಗ ಫ್ರೀಡಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಬೀಚ್ ಇದೆ. ಅಲ್ಲಿ ಹೋದ್ಮೇಲೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಮಗೆ ಐಡಿಯಾನೇ ಇರಲಿಲ್ಲ ಫ್ರೀಡಮ್ ಬೀಚ್ಗೆ ಹೋಗೋ ರೀತಿ ಹೇಗೆ ಅಂತ. ಬನ್ನಿ ಹೋಗೋಣ, ತೋರಿಸ್ತೀನಿ ಹೇಗೆ ಹೋಗೋದು ಅಂತ. ಗೈಸ್ ಈ ರೋಡ್ ತುಂಬಾನೇ ಅಂದರೆ ಫುಲ್ ಅಪ್ಪಲ್ಲೇ ಇದೆ. ಮೋಸ್ಟ್ಲಿ ವ್ಯೂ ಪಾಯಿಂಟ್ ಇರ್ಬೋದು ಅಂತ ಅನ್ಕೊಳ್ತೀನಿ, ಪ್ರಾಪರ್ಲಿ ಗೊತ್ತಿಲ್ಲ. ನೋಡು, ಮುಚ್ಕೋ. ನಾವು ಥೈಲ್ಯಾಂಡಲ್ಲಿ ಇದ್ದೀವಿ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ ಅಲ್ಲಿ, ನೀನು ನೋಡ್ಬೇಕಿತ್ತು. ಕೆಳಗಡೆ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಕೆಳಗಡೆ ಬೀಚ್ ಇದೆ. ಸೊ ಇವಾಗ ನಾವು ಅಲ್ಲೇ ಕೆಳಗಡೆ ಹೋಗ್ತಾ ಇದೀವಿ. ಈ ಬೀಚ್ ಹೆಸರು ಬಂದು ಫ್ರೀಡಮ್ ಬೀಚ್ ಅಂತ, ಫುಕೆಟಲ್ಲಿರೋದು. ಇಲ್ಲೇ ಕಾಣ್ತಾ ಇದೆಯಲ್ಲ ಬೀಚ್.
ಗೈಸ್ ಫುಲ್ಲು ಕಾಡು ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀವಿ. ಒಳ್ಳೇದಾಯ್ತು ನಾವು ಈ ಟೈಮಲ್ಲಿ ಇವಾಗ ಬಂದಿದ್ದು. ಮಾಲ್ಗೆ ಹೋಗಿ ಬಂದಿದ್ದಿದ್ರೆ ತುಂಬಾ ಲೇಟ್ ಆಗೋದು. ಮಾಲ್ಗೆ ಹೋಗಿ ಬಂದಿದ್ದಿದ್ರೆ ಇವಾಗ ಸನ್ಸೆಟ್ ಎಲ್ಲ ಮಿಸ್ ಆಗೋದು. ಅಲ್ಲಿ ಊಟದ ಲೇಟ್ ಆಗ್ಬಿಡ್ತಲ್ಲ, ಊಟ ಮಾಡ್ಬರಕ್ಕೆ ಫುಲ್ ಡೌನು. ಈಗ ಹತ್ತದಿದೆ ನೋಡು, ಹಬ್ಬ ಹತ್ತದ ಕಷ್ಟ ಗೈಸ್. ಫುಲ್ಲು ಕಾಡ್ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಸಖತ್ತಾಗಿದೆ ಅಂದ್ರೆ ನಡ್ಕೊಂಡು ಹೋಗೋದಕ್ಕೇನೆ ಚೆನ್ನಾಗಿದೆ, ಬಟ್ ಹತ್ತದ ಕಷ್ಟ ಗೊತ್ತು. ಫುಲ್ ಅಪ್ಪಿದೆ ಅಲ್ಲ, ಫುಲ್ ಸುಸ್ತಾಗ್ಬಿಟ್ಟಿವಿ. ತುಂಬಾ ದೂರ ನಾವು ನಡ್ಕೊಂಡು ಹೋಗ್ತಾ ಇರೋದು. ತುಂಬಾ ದೂರ ಇದೆ. ಯಾರೋ ಫಾರಿನರ್ಸ್ ಸಿಕ್ಕಿದ್ರು, ಅವ್ರಿಗೆ ಕೇಳಿದ್ವಿ ಇನ್ನೂ ಎಷ್ಟು ದೂರ ಇದೆ ಅಂತ. ಅವ್ರು ಹೇಳಿದ್ರು ಇನ್ನೂ 10 minutes ವಾಕ್ ಇದೆ ಅಂತ. ನಾವೇನೋ ಸ್ವಲ್ಪ ನಡ್ಕೊಂಡು ಹೋದ್ರೆ ಸಿಕ್ಬಿಡುತ್ತೆ ಅಂದ್ಕೊಂಡ್ವಿ, ಬಟ್ ಇನ್ನೂ ದೂರನೇ ಇದೆ. ಬಟ್ ಚೆನ್ನಾಗಿದೆ, ನನಗೇನು ರಿಸ್ಕ್ ಅಂತ ಅನ್ನಿಸ್ತಾ ಇಲ್ಲ ಅಲ್ವಾ? ಚೆನ್ನಾಗಿದೆ, ನಡ್ಕೊಂಡು ಹೋಗೋದಕ್ಕೆಲ್ಲ ಚೆನ್ನಾಗಿದೆ. ಇಂಥವೆಲ್ಲ ನೋಡ್ಬೇಕು. ಹೊಟ್ಟೆ ತುಂಬಾ ಇಂಡಿಯನ್ ಫುಡ್ ಊಟ ಮಾಡಿದ್ರೆ ಎನರ್ಜಿ ಬಂದಿದೆ. ಅದಂತೂ ನಿಜ. ಹೊಟ್ಟೆಗೆ ಈ ಊಟನೇ ಇರ್ಲಿಲ್ಲ, ಎನರ್ಜಿನೇ ಇರ್ಲಿಲ್ಲ ನಮಗೆ ಬೆಳಗ್ಗೆ ತನಕನೂ. ಅದು ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ, ಡೈರೆಕ್ಟ್ 3 o'clock ನಾನು ಊಟ ಮಾಡಿದ್ದು ಗೈಸ್. ಅಂತ ಸಖತ್ತಾಗಿತ್ತು ಊಟ. ಬ್ಯಾಲೆನ್ಸ್ ಆಗುತ್ತೆ ತಗೋ ವಾಕಿಂಗ್. ಹೆಂಗೋ ಜಿಮ್ಮು ಇಲ್ಲ ಈಗ. ಎನರ್ಜಿ ಇದೆ ಅದಕ್ಕೆ ಹಿಡಿತೀನಿ. ಬೇರೆ ಟೈಮ್ ಆಗಿದೆ ನಿಜವಾಗ್ಲೂ ಇಲ್ಲಿ ಬರ್ತಿರ್ಲಿಲ್ಲ ನಾನು. ಅಮ್ಮ ಬೀಳ್ತಿತ್ತು. ಸಿರ್ಸಿಯಲ್ಲಿರೋ ಫಾಲ್ಸ್ ನನಗೆ ಅದನ್ನ ಅಪ್ಕ ಆಗ್ತಿದೆ. ಅದಕ್ಕಿಂತ ಟಫ್ ಇದೆ ಇದು. ಇಂಡಿಯನ್ಸ್ ಅಂದ್ರೆ ನಾವಿಬ್ಬರೇ ಇರೋದು ಈ ಬೀಚಲ್ಲಿ. ನಮ್ಮ ಯಾರು ಇಲ್ಲಿ ಕಾಣ್ತಾ ಇಲ್ಲ. ಗೈಸ್ ನೀವು ಏನಿದೆಲ್ಲ ನೋಡ್ತಾ ಇದೀರಲ್ಲ, ಇದು ಟ್ಯಾಕ್ಸಿ. ನಿಧಾನಕ್ಕೆ ಹೋಗೋ. ಈ ಟ್ಯಾಕ್ಸಿ ಇಲ್ಲಿ ಇದಕ್ಕೆ ಫೇಮಸ್ಸು ಅಂದರೆ ಒಳಗಡೆ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ, ಆಮೇಲೆ ಸಾಂಗ್ ಎಲ್ಲ ಹಾಕಿರ್ತಾರೆ. ಒಳಗಡೆ ಕುತ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸು, ಹಾಡು, ಈ ರೀತಿ ಪಾರ್ಟಿ ಮಾಡಿಕೊಂಡು ಹೋಗುವಂಥ ಟ್ಯಾಕ್ಸಿ ಅದು. ಇಲ್ಲಿ ಅದು ಸ್ಪೆಷಲ್. ಇದು ಪಟಾಂಗ್ ಬೀಚ್ ಹೋಗೋ ರೋಡು. ಆ ರೋಡಲ್ಲಿ ಏನೇನೋ ಹುಳುಗಳು, ಏನೇನೋ ಚಾಟ್ಸ್ ಎಲ್ಲ ಸಿಗುತ್ತೆ. ಜನಗಳೆಲ್ಲ, ಇಲ್ಲಿನ ಜನಗಳೆಲ್ಲ ಹೆಂಗ್ ತಿಂತಾರೆ ಅಂದರೆ ಅದು ಸಖತ್ತಾಗಿ ತಿಂತಾರೆ. ನಮಗೆ ಅದು ಸ್ಮೆಲ್ ಅಂದರೆ ಆಗ್ತಾ ಇರಲಿಲ್ಲ. ನೆನ್ನೆ ಭಾಳ ಕಷ್ಟಪಟ್ಟಿದ್ದೀವಿ ಊಟಕ್ಕೆ. ನಾವು ಒಳ್ಳೇದೇನು ಸಿಗ್ತಾ ಇಲ್ಲ. ನೂಡಲ್ಸ್ ಕೂಡ ನನಗೆ ಈ ರೋಡಲ್ಲಿ ಸಿಗಲಿಲ್ಲ. ಕೊನೆಗೆ ಅದೇನೋ ರೊಟ್ಟಿ ಮೇಲೆ ಬನಾನಾ ಆಮೇಲೆ ಚಾಕ್ಲೇಟ್ ಸಾಸ್ ಹಾಕಿ ಕೊಟ್ಟರು. ಅದನ್ನೇ ತಿಂದು ನಾವು ಹೊಟ್ಟೆ ತುಂಬಿಸ್ಕೊಂಡಿರೋದು ನೆನ್ನೆ.